ಪ್ರಾಂಚೋರಶ್ಮಯ ಭಾಷ್ಯ ಬೇಕಾ ಓದು ಇನ್ನೊಂದು ಸಲ ತಸ್ಯೇ तस्य सवितुः मध्वाश्रयस्य मधुनो ये प्राञ्चः प्राच्याम्भिगताः रश्मयः ताएवास्य प्राच्यः प्रागञ्चनात् मधुनो नाड्यैव मधुनाड्यः तस्य आसवितुः सूर्यनारायणनिಗೆ ಅಂತ ಮಧುಗೆ ಆಶ್ರಯ ಅಂದ್ರೆ ಹೇಗೆ ಆ ರೊಟ್ಟಿ ಒಳಗೆ ಜೇನುತುಪ್ಪ ಇರುತ್ತೋ ಈ ಅಂತರಿಕ್ಷ ಅನ್ನುವಂತಹ ಒಂದು ರೊಟ್ಟಿ ಒಳಗೆ ಆದಿತ್ಯನೇ ಮಧು, ಆದಿತ್ಯ ಜೇನುತುಪ್ಪ, ಅವನೇ ಮಧುಗೆ ಆಶ್ರಯನಾಗಿದೆ ಅಲ್ಲ. ಅವನಿಗೆ ಪೂರ್ವಿಕಿಗೆ ಬರುವಂತಹ ರಶ್ಮಿಗಳು ಯಾವುದಿದೆ, ಪೂರ್ವಿಕ ಅವನು ಸೆಂಟ್ರಲ್ ಇದ್ದಾಗ ಎಲ್ಲಾ ಕಡೆಗೂ ರಶ್ಮಿ ಪಸರಿಸುತ್ತೆ, 4 ದಿಕ್ಕಿಗೂ ಪಸರಿಸುತ್ತೆ. ಅದು ಒಂದೊಂದು ಭಾವನೆ ಮಾಡಿಕೊಳ್ಳುತ್ತೆ. ಪೂರ್ವಿಕಕ್ಕೆ ಹೋಗ್ತಾ ಇರುವಂತಹ ಆ ರಶ್ಮಿಗಳು ಏನಿದೆ ಅದೇ ಮಧುಗಳ ನಾಡಿದ್ರೆ ಸ್ಟ್ರಾ ಆ ಪ್ರಾಗ್ ಅಂಚನ ಅದು ಪೂರ್ವಕ್ಕೆ ಅಂಚುಗತಿ ಪೂಜೆ ಧಾತು ಪೂರ್ವಕ್ಕೆ ಹೋಗುತ್ತದೆ. ಆದ್ರಿಂದ ಪ್ರಾಂಚ ಅಂದ್ರೆ ಪ್ರಾಂಚ ಶಬ್ದ ಕರ್ಸ ಪೂರ್ವಕ್ಕೆ ಹೋಗುವಂಥವುಗಳು ಪ್ರಾಗಂಚನ ಪ್ರಾಂಚ ಮಾಡಿದ್ದಾರೆ. ಮಧುನೋ ನಾಡ್ಯ ಹೇಗೆ ಇದಕ್ಕೆ ರೊಟ್ಟಿ ಒಳಗೆ ನಾಡಿಗಳು ಇದೆಯೋ ತೂತ ಇದೆಯೋ ಅದೇ ರೀತಿ ಇದೇ ಅದಕ್ಕೆ ತೂತುದ ಇದ್ದಂಗೆ ನಾಡಿಗಳು ಭಾವನೆ ಮಾಡಬೇಕು. ಪೂರ್ವಕ್ಕೆ ಹೋಗ್ತಾ ಇರುವಂತಹ ರಶ್ಮಿಗಳನ್ನೇ ಮಧುನಾಡಿಗಳು ಎಂಬುದಾಗಿ ಭಾವನೆ ಮಾಡಬೇಕು. ಮಧ್ವಾಧಾರ ದ್ವಾರ ಛಿದ್ರಾಣಿ ಸಹ ಮಧುವಿಗೆ ಆಧಾರವಾದ ತೂತು ಹೇಗೆ ಅಲ್ಲ ತೂತು ಆಶ್ಚರ್ಯಪ್ಪ, ಅದು ಹೀಗಿರುತ್ತೆ ಆ ರೊಟ್ಟೆ, ಆ ತೂತು ಹೀಗಿರುತ್ತೆ, ಅಲ್ಲಿ ಜೇನುತುಪ್ಪ ಹೀಗೆ ಸೋರಲ್ವಾ, ಯಾಕಲ್ಲ ಹಂಗಿರುತ್ತೆ? ನಮಗೆ ಈ ತರಹ ಇದ್ರೆ ಒಳಗ್ ಮಧು ಇರುತ್ತೆ. ಹಿಂಗಿದ್ದು ಬಿಟ್ರೆ ಇದು ಮಧು ವಾಪಸ್ ಬಂದ್ಬಿಡ್ತದ. ಎಲ್ಲ ಹೋಲು ಹೀಗಿರುತ್ತೆ ಹೊರತು ಹೀಗೀಗ ಯಾವುದೂ ಇಲ್ಲ. ಹಾಗಾಗಿ ಇದ್ದಿದ್ರೆ ಅವಾಗ ಮಧು ಅಲ್ಲಿ ಒಳಗಿರುತ್ತೆ. ಇದು ಹಿಂಗಿದ್ದು ಒಂದು ರೊಟ್ಟಿ ಹೀಗಿದ್ದು ಹೀಗೆ ತೂತ ಮಾಡಿ ಜೇನುತುಪ್ಪ ತುಂಬ ಹೆಂಗೆ ತುಪ್ಪ ಆಗುತ್ತೆ, ಅಲ್ಲ ಹೊರ ಬಂದ್ಬಿಡುತ್ತೆ. ಅದು ಹೆಂಗಲ್ಲಿ ಸ್ವಲ್ಪ ಕ್ರಾಸ್ ಇರುತ್ತೋ ಅಂತ ಇರ್ಬೋದು, ಇರ್ಬೇಕು, ಅದೇನೋ ಆಗಿರ್ಬೇಕು. ಇದು ಹೋದ್ರೆ ಏನೋ ಕಾರಣ ಇದೆ. ಅದು ಒಂದೊಂದು ತುತ್ತು ಎಷ್ಟು ಮಹ ಇರುತ್ತೆ, ಒಂದೊಂದು ಬಿದ್ದು ಕೆಜಿ ಗಟ್ಟಲೆ ಸಿಗತ್ತೆ ಅಂತಾರಪ್ಪ. ಒಂದು ಗೂಡಲ್ಲೇ ಕೆಜಿ ಗಟ್ಟಲೆ ಜೇನುತುಪ್ಪ ಸಿಗತ್ತೆ ಅಂತಾರೆ. ಹೆಂಗೆ 1 ಹನಿ 2 ಹನಿ ಆಡ್ ಮಾಡ್ಬಿಟ್ರೆ ಅದು ಒರಿಜಿನಲ್ ಆಗಲ್ಲ. ಅಯ್ಯಯ್ಯೋ ತಪ್ಪದು. ಅದು ಈ ಒಂದು ಕ್ವಾಂಟಿಟಿ ಬರಲ್ಲ, ಕ್ವಾಲಿಟಿ ಬರಲ್ಲ. ಕ್ವಾಲಿಟಿ ತುಂಬಾ ತಗೋತಾರೆ. ನಮ್ಮಲ್ಲಿ ಒಂದು ಇದಾಗಿತ್ತು, ನಮ್ ತೋಟ ಇದೆ, ಅಡಿಕೆ ತೋಟ. ಒಂದು ತೆಂಗಿನ ಗರಿ ಕಟ್ಕೊಂಡ್ಬಿಟ್ಟಿತ್ತು. ಅವನು ಏನ್ ಮಾಡ್ಬಿಟ್ಟ, ಸ್ವಾಮಿ ನಾನು ಇದನ್ನ ಕುಯ್ಬಿಡ್ತೀನಿ, ರಟ್ಟೆನೆ ಕುಯ್ಬಿಡ್ತೀನಿ, ಅದು ಬೀಳುತ್ತೆ, ಅದನ್ನು ನೀವು ಅಡಿಕೆ ಹಾಸ್ಕೊಳ್ಳಿ ಹಾಗೆ ಅಂತಿದ್ದು. ಇವಾಗ ಕಚ್ಚಲ್ವಲ್ಲ, ಇಲ್ಲ ಹಾರೋಗ್ಬಿಡ್ತದೆ, ಅದೋ ಕಚ್ಚ ಇದು ಹಾಗೆ ಅಂತಿದ್ದು. ಹಂಗೆ ಆಯ್ತಪ್ಪ, ಕುಯ್ಬಿಟ್ಟ. ಒಂದಷ್ಟು ಅಡಿಕೆ ತಟ್ಟೆ ಹಾಕಿ ತಪ್ಪ ನನ್ನ ಬಿತ್ತು. ಒಂದು ತಟ್ಟೆ ಇರ್ತಲ್ಲ, ಒಂದು ಪಟ್ಟೆ ಇದು ತುಂಬಾ ಬಂದ್ಬಿಡ್ತಪ್ಪ, ಇಷ್ಟು ಬಂದ್ಬಿಡ್ತು ಜೇನುತುಪ್ಪ. ಅದ್ರಲ್ಲಿ ಮರಿಗಳೆಲ್ಲ ಇದ್ವು, ಸತ್ತಿದ್ದು. ಚಿನ್ನಕ್ಕೆ ಆಸೆ ಆಗ್ತಿತ್ತು ನಂಗೆ. ಅದೇ ಮರಿಗಳೆಲ್ಲ ಎಲ್ಲ ಇರುತ್ತೆ, ಕೆಲವು ಸತ್ತಿರುತ್ತೆ, ಕೆಲವು ಸತ್ತಿರುತ್ತೆ, ಕೆಲವು ಇದಾಗಿರುತ್ತೆ. ಅದೇನೋ ಪ್ರೊಸೆಸ್ ಮಾಡಿ ಬಾಟ್ಲಿ ಹಾಕೊಟ್ರೆ ಪರವಾಗಿಲ್ಲ. ಆಸ್ ಇಟ್ ಈಸ್ ತಗೋಬೇಕು ಅಂದ್ರೆ ನಾಟ್ ಗುಡ್, ಇಟ್ಸ್ ನಾಟ್ ಗುಡ್. ಮತ್ತೆ ಹೆಂಗ್ ಸ್ವಲ್ಪ ಇಷ್ಟು ಕೆಂಪಿರ್ಲಿಲ್ಲ, ಅದು ಸ್ವಲ್ಪ ವೈಟ್ ಆಗಿತ್ತು. ಅದು ಏನೇನು ಕುಡಿಯುತ್ತದೆ, ಯಾವ್ಯಾವ ಹೂಗಳು ಸಿಕ್ಕಿರುತ್ತೆ ಅಲ್ಲ, ಇದಕ್ಕೇನೋ ಆಡ್ ಮಾಡ್ತಾರ ಅಂತ, ಕಲರ್ ಬರಕ್ಕೇನೋ ಒಂದೊಂದ್ ಕಡೆ ಅದಕ್ಕೆ ಯಾವ್ದು ಸಿಗುತ್ತೋ ಆ ತರ ಇರ್ಬೋದು, ಅದು ಇರ್ಬೋದು. ಕಮಲದ್ದು ಗುಲಾಬಿದೆ ಸ್ವಲ್ಪ ಕೆಂಪು ಬರುತ್ತಲ್ಲ, ಅಲ್ಲಿ ಅಡಿಕೆ ತೋಟದಲ್ಲ ಕೆಂಪು ಬರಕ್ ಕಾರಣ ಇಲ್ಲ. ಅದು ಅಡಿಕೆ ಹಿಂಗಾರು ಇಂಥ ಔಷಧಿ ಗೊತ್ತಾ? ಹಿಂಗಾರ ಅಂತೀವಿ ನಾವು. ಅಡಿಕೆ ಬಿಡತ್ತಲ್ಲ, ಅದೊಂದು ಹೂ ಬರುತ್ತೆ, ಏನು ವಾಸನೆ ಇದೆ. ಆ ತೋಟಕ್ಕೆ ಹೋದ್ರೆ ವಾಸನೆ ಅದು ತುಂಬಾ ಚೆನ್ನಾಗಿರ್ತದೆ.
ಹಾ ನೋಡಿದ್ರೆ ನೀವು ಎಷ್ಟು ಚೆನ್ನಾಗಿ ವಾಸನೆ ಇರುತ್ತೆ. ವಾಸನೆ ನೋಡಿದ್ವಾ? ಹಂಗಲ್ಲ, ನಿಮ್ಗೆ ಹಳೇದಾಗಿದ್ದು ತಾಳೆ ತುಂಬಾ ವಾಸನೆ ಬರ್ತದೆ. ಅದೇ ಹಳೇದಾಗ್ಬಿಟ್ರೆ ವಾಸನೆ ಬರಲ್ಲ, ಒಂದೆರಡು ದಿವಸ ಆಗ್ಬಿಟ್ರೆ ಹೋಗ್ಬಿಡುತ್ತೆ ಅದು. ಮದುವೆಗೆ ಆಧಾರವಾದ ಅಂದ್ರೆ ಅದಕ್ಕೆ ನೆಲೆ ನಿಲ್ಲುವುದಕ್ಕೆ ಆಶ್ರಯವಾಗಿರುವಂತಹ ತೂತುಗಳು ತಸ್ಥ ತತ್ತ ರುಚ ಇವ ಮಧುಕೃತಃ. ಋಕ್ಕುಗಳು ಮುಂತ ಇದೆಯಲ್ಲ ಅವುಗಳೇ ದುಂಬಿಗಳು ಭಾವನೆ ಮಾಡಬೇಕು. ಅರುಂಗಂತಿಗಳು ದುಂಬಿಗಳು ಅಂತ. ಲೋಹಿತ ರೂಪಂ ಸವಿತ್ರಾಶ್ರಯಂ ಮಧು ಕುರ್ವಂತಿ ಇದು ಮಧುಕೃತಃ. ಕೆಂಪಾಗಿರುವ ಸೂರ್ಯನನ್ನು ಆಶ್ರಯಿಸಿಕೊಂಡಿರುವಂತಹ ಜೇನುತುಪ್ಪವನ್ನು ಇವು ಮಾಡುತ್ತವೆ. ಯಾವುದೋ ಈ ಋಕ್ಕುಗಳು. ಆದ್ರೆ ಇದಕ್ಕೆ ಮಧುಕೃತ. ಮಧುಕೃತ ಅಂದ್ರೆ ಭ್ರಮರ ಅಂತ. ಭ್ರಮರ ಅಂದ್ರೆ 7 ರಕಾರ ಇದೆ. ಭ್ರಾರವಿದೆ, ತುದಿಯೋ ರಕಾರ ಇದೆ. ಭ್ರಮರ 7 ರೀಪ. ಅದಕ್ಕೆ ದ್ವಿರೇಫ ಅಂತಾರೆ. ದ್ವಿರೇಫ ಅಂದ್ರು ದುಂಬಿನೇ. ದ್ವಿರೇಫ ಏನು 7 ರಕಾರ ಇದೆ ಅಂತ. ದ್ವಿರೇಫ ಭ್ರಮರ ದುಂಬಿ. ಅಲಿ ಅಂತ ಅಂತಾರೆ. ಅಲಿ ಅಂದ್ರು ದುಂಬಿಗೆ ಹೆಸರು. ಸಂಸ್ಕೃತದಲ್ಲಿ ತುಂಬಾ ಪದ ಇದೆ. ಅಲಿ, ಭ್ರಮರ, ಭ್ರಮರ, ಮಧುಕೃತ, ಅಮೃತ ಹೇಳ. ಜನರಲ್ ಪದ ಜೇನುಗೋಸ್ಕರ ಮಧು ಭ್ರಮರ. ದುಂಬಿ ಅನ್ನೋದು ಕನ್ನಡ ಪದ. ಸಂಸ್ಕೃತ ದುಂಬಿ ಇಲ್ಲ. ಸಂಸ್ಕೃತ ಭ್ರಮರ, ಅಲಿ, ಮಧುಕೃತ, ಮಧುಕರ. ಮಧು ಕುರ್ವಂತಿ ಮಧುಕರ. ಭ್ರಮರಾಹ ಇವ ಯಥೋ ರಸಾನಾದಾಯ ಮಧು ಕುರ್ವಂತಿ. ಹೇಗೆ ದುಂಬಿಗಳು ಪಾರ್ಕಲ್ಲಿ ತುಂಬಾ ಇರುತ್ತೆ. ಲಾಲ್ಬಾಗು ಅದೆಲ್ಲ ತುಂಬಾ ಇದೆ. ಜೇನು ಯಾಕೆ ಸಿಕ್ಕಾಪಟ್ಟೆ ಇದಕ್ಕಲ್ಲ ಗಟ್ಟಿರ್ಬೇಕು. ಅದಕ್ಕೆ ಈ ಟ್ಯಾಂಕ್ ಇದೆಲ್ಲ ಕಟ್ಟುತ್ತೆ. ಈ ನೀರಿನ ಟ್ಯಾಂಕ್ ಸುತ್ತ ಕಟ್ಟುತ್ತೆ. ಅದು ಭಾರಿ ಇದು. ಅದು ಸ್ವಲ್ಪ ಅದಕ್ಕೆ ಇದಿರ್ಬೇಕು ಅಂತ, ತಂಪಿರ್ಬೇಕು ಅಂತ. ಸ್ವಲ್ಪ ತಂಪಿರುತ್ತೆ. ಅದು ಒಳಗ ನೀರು ಇರುತ್ತಲ್ಲ ಏನೋ ಅಷ್ಟೇ. ಅಲ್ಲಿ ಹೆಂಗ್ ಸಿಕ್ಕಾಕೊಳ್ತಪ್ಪ, ಬಿದ್ಬಿಡ್ಬೇಕಪ್ಪ. ಅದು ಗ್ರಿಪ್ ಟ್ಯಾಂಕ್ ಅಲ್ಲಿ ಇದು ಮಾಡಿರ್ತಾರೆ, ಫಿನಿಶ್ ಮಾಡಿರ್ತಾರೆ. ಅದಕ್ಕೆ ಹೆಡ್ಗೆಕ್ಕೆ ವ್ಯಾಕ್ಸ. ಆ ವ್ಯಾಕ್ಸ ಅಷ್ಟು ತಡೆಯುತ್ತೆ. ಅದು ವ್ಯಾಕ್ಸ್ ಇರುತ್ತೆ ಇದರಲ್ಲಿ. ಅದ್ರಲ್ಲಿ ವ್ಯಾಕ್ಸ್ ಮಾಡ್ತಾರೆ ಆ ರೊಟ್ಟಿಲಿ. ಆ ರೊಟ್ಟಿ ಈ ಜೇನುಮೇಣ ಮಾಡ್ತಾರಲ್ಲ, ಜೇನುಮೇಣ ಮಾಡ್ತಾರೆ. ಆ ದುಂಬಿಗಳು ಯಾವ ರೀತಿ ಹೂಗಳಿಂದ ರಸ ತೆಗೆದುಕೊಂಡು ಜೇನುತುಪ್ಪವನ್ನು ಮಾಡುತ್ತವೋ, ಅದೇ ಋಕ್ಕುಗಳು ಆದಿತ್ಯಾಶೀವಾದ ಕೆಂಪಾಗಿರೋ ಬಣ್ಣವನ್ನು ಮಾಡುತ್ತವೆ. ಪುಷ್ಪಂ ಋಗ್ವೇದೇವ. ಋಗ್ವೇದವೇ ಕಮಲ ಅಥವಾ ಒಂದು ಗುಲಾಬಿ ಅಥವಾ ಯಾವುದೋ ಒಂದು ಮಕರಂದ ಹೀರಬೇಕು ಒಂದು ಹೂವು. ಋಗ್ವೇದವೇ ಹೂವು. ಆ ಋಗ್ಮಂತವು ದುಂಬಿಗಳು. ಋಗ್ಬ್ರಾಹ್ಮಣ ಸಮುದಾಯ ಋಗ್ವೇದಾಖ್ಯತ್ವಾತ್ ಶಬ್ದಮಾತ್ರತ್ವಾಚ್ಚ ಭೋಗ್ಯರೂಪ ರಸನಿಸ್ರಾವ ಅಸಂಭವಾತ್. ಋಗ್ವೇದ ಶಬ್ದೇನ ನಂತರ ಋಗ್ವೇದ ಕರ್ಮ. ಋಗ್ವೇದ ಅಂದ್ರೆ ಐತರೇಯ ಬ್ರಾಹ್ಮಣ, ಋಗ್ಮಂತ್ರ ಅಂತ 2 ಸೇರಿ ಋಗ್ವೇದ ಅಂತ. ಮಂತ್ರ ಬ್ರಾಹ್ಮಣಯೋ ವೇದ ಸಂಜ್ಞಾ ಅಂತ ಅವರು ಸೂತ್ರ ಮಾಡಿದ್ದಾರೆ. ಮಂತ್ರ ಬ್ರಾಹ್ಮಣ 2 ಸೇರಿರುತ್ತೆ. ಋಗ್ಬ್ರಾಹ್ಮಣ ಸಮುದಾಯವಾದ ಸಮುದಾಯಕ್ಕೆ ಋಗ್ವೇದ ಅಂತ ಹೆಸರಾದ್ರಿಂದ ಅದನ್ನು ಶಬ್ದ ರಾಶಿ. ಅದು ಶಬ್ದ ರಾಶಿ ಆದ್ರಿಂದ ಆ ಶಬ್ದ ರಾಶಿಗೆ ಭೋಗ್ಯ ರೂಪವಾದ ರಸವು ಹೊರಗೆ ಬರೋದು ಹೊಂದಲ್ಲ. ಅದು ಏನ್ ಮಾಡ್ಬೇಕು, ಈ ಜಾಗದಲ್ಲಿ ಋಗ್ವೇದ ಶಬ್ದದಿಂದ ಆ ಋಗ್ವೇದ ನಡೆಯುವಂತ ಕರ್ಮ ಅಂತ ತಗೋಬೇಕು. ಆ ಮಂತ್ರದಿಂದ ಏನು ಕ್ರಿಯೆ ಮಾಡ್ತಾರೋ ಆ ಕ್ರಿಯೆಯಿಂದ ಒಂದು ಫಲ ಉತ್ಪತ್ತಿ ಆಗುತ್ತೆ. ಕ್ರಿಯೆಗೆ ಫಲವೇ ಹೊರತು
ವಸ್ತುವಿಗಾಗಲಿ ಶಬ್ದಕ್ಕಾಗಲಿ ಬರ ಕ್ರಿಯೆ ನಡಿಬೇಕು, ಕ್ರಿಯೆಯಿಂದ ಎಫೆಕ್ಟ್ ಬರುತ್ತೆ. ಅದನ್ನ ಇಲ್ಲಿ ಋಕ್ಕು ಅಂತಂದ್ರೆ ಋಗ್ವೇದ ಕರ್ಮ, ಋಗ್ವೇದ ಅಂದ್ರೆ ಋಗ್ವೇದದಿಂದ ಕರ್ಮ ತಗೋಬೇಕು. ತತ್ವ ಹಿ ಕರ್ಮಫಲಭೂತ ಮಧುರಸ ನಿಸ್ರಾವ ಸಂಭವತಿ. ತತ್ವ ಹಿ ಅಂದ್ರೆ ಅದರಿಂದಲೇ ಕರ್ಮದಿಂದಲಲ್ಲವೇ ಆ ಕರ್ಮಫಲವಾಗಿರ್ತಕ್ಕಂತಹ ಕರ್ಮಫಲವಲ್ಲ ಮಧು. ಯಾವ ಕರ್ಮ ಪುಣ್ಯ ಕರ್ಮಕ್ಕೆಲ್ಲ ಆಗುವ ರಿಸಲ್ಟ್ ಇದೆಯಲ್ಲ, ಫಲ ಇದೆಯಲ್ಲ, ಅದು ಮೋದನ ಹೇತು ಸಂತೋಷ ಕಾಣುವುದರಿಂದ ಅದು ಮಧುವಿನಂತೆ ಮಧು. ಆ ಮಧುರಸ ನಿಸ್ರಾವ ಅದನ್ನ ಜಿನುಗೋದು ಹೊರಗೆ ಬರೋದು ಹೊಂದತ್ತೆ. ಮಧುಕರಿ ಇರುವ ಪುಷ್ಪಸ್ಥಾನೀಯಾತ್ ಋಗ್ವೇದವಿಹಿತಾತ್ ಕರ್ಮಣಃ ಅದನ್ನೇ ಓದಿದ್ದ, ನೀವೇನೋ ಓದ್ತಿದ್ದಿಲ್ಲ ಅಷ್ಟೇ. ಅಪಹ ಆದಾಯ ಋಗ್ಭಿ ಮಧು ನಿರ್ವರ್ತ್ಯತೆ. ಹೇಗೆ ದುಂಬಿಗಳು ಹೂವಿನಿಂದ ಮಕರಂದ ಹೇಳ್ಕೊಳತ್ವ, ಅದರಂತೆ ಋಗ್ವೇದ ವಿಹಿತವಾದ ಕರ್ಮದಿಂದ ಅಲ್ಲಿ ಆ ರಸವನ್ನು ತೆಗೆದು ಅಪಹಾನ ಆ ರಸವನ್ನು ತೆಗೆದುಕೊಂಡು ಋಗ್ಭಿ ಮಧು ನಿರ್ವರ್ತಿ, ಆ ಋಕ್ಕುಗಳೆಂಬ ದುಂಬಿಗಳು ಅದರಿಂದ ಒಂದು ಮಧುವನ್ನ ತಯಾರು ಮಾಡುತ್ತವೆ, ಜೇನುತುಪ್ಪವನ್ನು ತಯಾರು ಮಾಡುತ್ತವೆ, ಉಂಟು ಮಾಡುತ್ತವೆ. ಕಾಸ್ತಾಹ ಅಪಹ ಇತಿ. ಅಪ್ಪುಗಳು ಒಂದಲ್ಲ, ಅಪ್ಪು ಯಾವ್ದಲ್ಲಿ ಅಪ್ಪು ಯಾವ್ದಕ್ ಬಂತು ಇಲ್ಲಿ, ಯಾವ್ದು ಅಪ್ಪು ಅಂತ ಕೇಳಿದ್ರೆ ಆಹ. ಅದಕ್ಕೆ ಶ್ರುತಿ ಹೇಳುತ್ತೆ ತಾಹ ಕರ್ಮಣಿ ಪ್ರಯುಕ್ತಾಹ ಸೋಮ ಆಜ್ಯ ಪಯೋರೂಪಾಹ ಅಗ್ನೋ ಪ್ರಕ್ಷಿಪ್ತಾಹ ತತ್ಪಾಕ ಅಭಿನಿರ್ವೃತ್ತಾಹ ಅಮೃತಾಹ ಅಮೃತಾರ್ಥತ್ವಾತ್ ಅತ್ಯಂತ ರಸವತ್ಯಃ ಆಪೋ ಭವಂತಿ. ಚೆನ್ನಾಗಿದೆ. ಆ ಕರ್ಮಗಳನ್ನು ಆ ತಾಹ ಆ ಇದೆಯಲ್ಲ, ತಾಹನ ಅಪ್ಪುಗಳು ಕರ್ಮದಲ್ಲಿ ಪ್ರಯೋಗ ಮಾಡ್ತಾರೆ. ಅಪ್ಪನ ಕರ್ಮದಲ್ಲಿ ಪ್ರಯೋಗ ಮಾಡ್ತಾರೆ ಅಂದ್ರೆ ಹೇಗೆ, ಅಪ್ಪ ಸೋಮ ಇದೆಯಲ್ಲ, ಸೋಮರಸ ಅದು ನೀರು ಜಾಸ್ತಿ ಇದೆ, ಆಮೇಲೆ ತುಪ್ಪ, ಆಮೇಲೆ ಹಾಲು, ಇದೆಲ್ಲ ದ್ರವ್ಯ, ಲಿಕ್ವಿಡ್ ದ್ರವ್ಯ. ಲಿಕ್ವಿಡ್ ಆಗಿರುವ ಹಾಲು, ತುಪ್ಪ, ಸೋಮ ಇವುಗಳ ನೀರಿನಂತೆ ಇರ್ತಕ್ಕಂಥ ಆಪಹ ಅಂತಿದೆ. ಅದನ್ನು ಅಗ್ನಿಗೆ ಆ ಆಹ್ವಾನದಲ್ಲಿ ಒಂದು ಇಷ್ಟಪ್ಪ ಪೂರ್ತಿ ಕೆಂಡ ತುಂಬಿರ್ತಾರೆ, ಕೆಂಡ ಇರುತ್ತೆ ಕಟ್ಟಿಗೆ ಆಗ್ಬಿಟ್ಟು, ಅದ್ರ ಮೇಲೆ ಆ ತುಪ್ಪವನ್ನಾಗಲಿ ಸೋಮನ ಚುಂಗಿ ಹೀರ್ಕೊಂಡ್ಬಿಡ್ತಾರೆ. ಅದು ದಪ್ಪ ದಪ್ಪ ಕೆಂಡದ ಮೇಲೆ ಸೋಮರಸವನ್ನು ಹಾಕಿ ಕೊಡ್ಲಿಕ್ಕೆ ತತ್ ಪಾಕ ಆ ಜಾಗದಲ್ಲಿ ಅದು ಅಷ್ಟು ಬೆಂದು ಹೋಗ್ಬಿಡುತ್ತೆ, ಪಾಕ ಆಗ್ಬಿಡುತ್ತೆ. ಆ ಪಾಕದಿಂದ ಉಂಟಾದದ್ದಾಗಿರೋದು ಅದನ್ನು ಸೂಕ್ಷ್ಮ ರಸ ಮೇಲಕ್ಕೆ ಬರುತ್ತೆ, ಅದು ಅಮೃತ. ಅದು ಕಾಯ್ತಾ ಕೂತಿರುತ್ತೆ. ಯಜಮಾನ ಆಹುತಿ ಕೊಟ್ಟ ಯಜಮಾನ ಯಾವತ್ತು ಸಾಯ್ತಾನೋ ಅವತ್ತು ಅವನ್ನ ಅಟ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂತರಿಕ್ಷ ಮಾಹವನಿಯನ್ನು ಕುರುವಾತಿ ಅಂತ ಮಾಡಿದ್ದಾರೆ. ಅಂತರಿಕ್ಷವನ್ನು ಆಶ್ರಯಿಸಿಕೊಂಡಿರುತ್ತೆ ಅಂತ. ವಾಸ್ತವದಲ್ಲಿ ಎಲ್ಲ ಮನಸ್ಸಿನಲ್ಲೇ ಇರುತ್ತೆ, ಅದು ಕರೆಕ್ಟು. ಆದ್ರೆ ಮನಸ್ಸಿನಲ್ಲಿ ಇರುತ್ತೆ ಅನ್ನು ಹೊಂದಲ್ಲ, ನಮ್ಗೆ ಗೊತ್ತಾಗಲ್ಲ ಅನ್ನೋಷ್ಟಿನ ನಮ್ಗೆ ರೂಪಕ ಮಾಡ್ತಾ ಇದೆ. ಇದು ಹೇಗೆ ಈ ಭೂಮಿ ಮೇಲೆ ಆಹ್ವನಿಯೋ ಅಂತರಿಕ್ಷ ಆಹ್ವನಿಯ ದ್ಯುಲೋಕಗಳು. ಅದು ತತ್ಪಾಕ ಅಭಿನಿರ್ವೃತ್ತ, ಆ ಪಾಕದಿಂದ ತಯಾರಾದದ್ದಾಗಿರುವ ಆ ಅಮೃತಗಳು. ಯಾಕೆ ಅಮೃತ? ಅಮೃತಾರ್ಥತ್ವಾತ್ ಅಮೃತ, ಅಮೃತಕ್ಕೋಸ್ಕರವಾಗಿದೆ, ಅತ್ಯಂತ ಟೇಸ್ಟ್ಫುಲ್, ಅದು ರಸವತ್ಯ. ಆ ಸೋಮ, ಪಯಸ್ಸು, ಆಜ್ಯ ಅದನ್ನ ಆಹುತಿ ಕೊಟ್ಟಾಗ ಆ ಯಜ್ಞೇಶ್ವರ ಅಗ್ನಿ ಅದನ್ನ ಹೀರ್ಕೊಂಡಾಗ ಅದನ್ನ ಒಂದು ಸೂಕ್ಷ್ಮವಾದಂತಹ ಒಂದು ರಸ ಉತ್ಪತ್ತಿ ಆಗುತ್ತೆ. ಅದು ಕಣ್ಣಿಗೆ ಕಾಣದಿರುವಂತಹ ಒಂದು, ಅದು ಸೂಕ್ಷ್ಮವಾದ ರೂಪದಲ್ಲಿ ಕಾಯ್ತಾ ಕೂತಿರುತ್ತೆ. ಅದು ಯಾವತ್ತು ಯಜಮಾನ ಸಾಯ್ತಾನೆ ಅವತ್ತು ಎಷ್ಟು ದಿವಸ ಈ ಆಹುತಿ ಕೊಟ್ಟಿರ್ತಾನೋ ಅದಷ್ಟು ಮೊತ್ತವಾಗಿರೋ 30 ವರ್ಷ ಅಗ್ನಿಹೋತ್ರ ಮಾಡಿದ್ರೆ 30 ವರ್ಷದ ಅಗ್ನಿಹೋತ್ರದ 2 ಮಗು ಕಾಯ್ತಾ ಕೂತಿರುತ್ತೆ. ಯಜಮಾನ ಸತ್ಕೊಂಡು ಹ್ಯಾಂಡ್ ಓವರ್ ಮಾಡಿದೆ, ಕ್ಯಾರಿ ಮಾಡ್ಬಿಡುತ್ತೆ, ಓವರ್ಟೇಕ್ ಮಾಡುತ್ತೆ, ಅಪ್ಪ ಕರ್ಕೊಂಡು ಹೋಗುತ್ತೆ, ಸ್ವರ್ಗಲೋಕ ಕರ್ಕೊಂಡು ಹೋಗಿ ಅಲ್ಲಿ ಆ ಅಗ್ನಿಹೋತ್ರ ಫಲವನ್ನು ಕೊಡುತ್ತೆ. ತಗೋ ಅನುಭವಿಸು ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ದಿವ್ಯವಾದ ಭೋಗಗಳನ್ನ ಎಲ್ಲ ಅಲ್ಲಿ ಕಾಮಧೇನು, ಮಂದಾರ ವೃಕ್ಷ, ಕಲ್ಪ ವೃಕ್ಷ, ವಿಕಾರಿಷ್ಟ ಸಿದ್ಧಿಗಳು, ಅಕ್ಷಸ್ತ್ರೀಯರು, ಗಂಧರ್ವರು ಎಲ್ಲ ಅಂದ ಆಗ್ತಾ ಇರುತ್ತೆ. ಅತ್ಯಂತ ರಸವತ್ತಾಗಿರ್ತಕ್ಕಂಥ ಅಪ್ಪಾಗತ್ವೆ ಅವು. ರಸವುಳ್ಳದ್ದಾಗಿ ಅಪ್ಪಾಗುತ್ತೆ. ತದ್ರಸಾನಾದಾಯ
ತಾವಾ ಏತಾಹ ರಸಃ ಪುಷ್ಪೇಭ್ಯೋ ರಸಮಾದದಾನ ಇವ ಭ್ರಮರಾಃ ಋಚಃ ಏತಂ ಋಗ್ವೇದಂ ಋಗ್ವೇದವಿಹಿತಂ ಕರ್ಮ ಪುಷ್ಪಸ್ಥಾನೀಯಂ ಅಭ್ಯತಪನ್ ಅಭಿತಾಪಂ ಕೃತವತ್ಯೈವ ಏತಾಹ ಋಚಃ ಕರ್ಮಣಿ ಪ್ರಯುಕ್ತಾಃ ಋಗ್ಭಿರ್ಹಿ ಮಂತ್ರೈಃ ಶಸ್ತ್ರಾದಿ ಅಂಗಭಾವೋಪಗತೈಃ ಕ್ರಿಯಮಾಣಂ ಕರ್ಮ ಮಧು ನಿರ್ವರ್ತಕಂ ರಸಂ ಮುಂಚತಿ ಇತ್ಯುಪಪದ್ಯತೆ. ತುಂಬಾ ಚೆನ್ನಾಗಿ ಬರೀತಾರೆ ಶಂಕರಾಚಾರ್ಯರು. ಕಾಮೆಂಟ್ರಿ ಕೊಡುವಾಗ ಎಷ್ಟು ಕ್ಲೀನ್ ಆಗಿ ಕೊಡ್ತಾರೆ ಅಂದ್ರೆ, ಆ ಕರ್ಮ ಅನುಷ್ಠಾನ ಮಾಡಿದಾಗ ಅದನ್ನ ಒಂದು ರಸ ಬರುತ್ತಲ್ಲ, ಒಂದು ಆಹುತಿ ಕೊಟ್ಟ ಕೂಡ್ಲೇನೆ ಒಂದು ಸೂಕ್ಷ್ಮ ಬರುತ್ತಲ್ಲ, ಆ ರಸವನ್ನು ತೆಗೆದುಕೊಂಡು ಆ ಋಕ್ಕುಗಳು ಹೇಗೆ ಹೂವುಗಳಿಂದ ರಸ ತೆಗೆದುಕೊಂಡು ಮುದುಕರ ದುಂಬಿಗಳು ಗೂಡಿಗೆ ಹೋಗಿ ಇಡುತ್ತವೆಯೋ, ಅದೇ ರೀತಿ ಈ ಋಕ್ಕುಗಳು ಈ ಋಗ್ವೇದ ಅನ್ನುವಂತಹ ಅಂದ್ರೆ ಋಗ್ವೇದ ವಿಹಿತವಾದ ಕರ್ಮವನ್ನ ಅದು ಹೂವಿನ ಜಾಗದಲ್ಲಿ ಇರ್ತಕ್ಕಂಥದ್ದು ಅದನ್ನ ಅಭಿತಾಪ ಮಾಡುತ್ತೆ. ಆ ಕರ್ಮವನ್ನ ಆ ಋಗ್ಮಂತ್ರಗಳು ಅದನ್ನ ಪಾಕ ಮಾಡುತ್ತೆ. ಪಾಕ ಮಾಡಿದಾದಾಗ ಅದರಿಂದ ಆ ಋಕ್ಕುಗಳಿಂದ ಆ ಕರ್ಮದ ಪ್ರಯುಕ್ತವಾದಾಗ ಆ ಋಗ್ಮಂತ್ರಗಳಿಂದ ಯಾವ್ದು ಋಗ್ಮಂತ್ರ ಶಸ್ತ್ರ ಸ್ತೋತ್ರ ಉದ್ಗಾತ ಹೇಳೋದು. ಶಸ್ತ್ರ ಮತ್ತೆ ಸಾಮಿಧೀನಿ ಪುರೋನ್ ವಾಕ್ಯ ಯಾಜ್ಯ ಇತ್ಯಾದಿ ಇದೆಯಲ್ಲ, ಅದಕ್ಕೆ ಅಂಗಭಾವ ಅಂದ್ರೆ ಅದಕ್ಕೆ ಗುಣಭಾವ, ಅದಕ್ಕೆ ಹೊಂದ್ಕೊಂಡು ಅದಕ್ಕೆ ಕೂಡ್ಕೊಂಡು ಅವುಗಳು ಅದರಿಂದ ಮಾಡ್ತಿರುವಂತಹ ಕರ್ಮವು ಮಧು ನಿರ್ವರ್ತಕ, ಒಂದು ಜೇನುತುಪ್ಪವನ್ನು ಉಂಟು ಮಾಡಿ ಆ ರಸವನ್ನು ಬಿಡಿಸುತ್ತೆ. ಆ ಋಗ್ಮಂತ್ರಗಳು ಕರ್ಮಕ್ಕೆ ಸೇರಿಸಿ ಅದರಲ್ಲಿ ಋಗ್ವೇದ ವಿಹಿತವಾದ ಕರ್ಮದಿಂದ ಏನು ಒಂದು ಫಲ ಬರಬೇಕು ಆ ಫಲವನ್ನ ಸಕ್ ಮಾಡುತ್ತೆ. ಆ ಋಗ್ಮಂತ್ರಗಳು ಸಕ್ ಮಾಡಿ ಅದನ್ನು ತೆಗೆದುಕೊಂಡು ಆದಿತ್ಯದಲ್ಲಿ ಇಡಬೇಕು. ಆದಿತ್ಯದಲ್ಲಿ ಕೆಂಪು ಬಣ್ಣ ಅದೆಲ್ಲ ಋಗ್ವೇದದಿಂದ ಬಂದಂತ ಹೂವಿನ ಮಕರಂದ. ಅದು ಬಿಳಿ ಇರೋದು ಯಜುರ್ವೇದದಿಂದ, ಅಲ್ಲಿ ಸ್ವಲ್ಪ ಕಪ್ಪಿರೋದು ಸಾಮವೇದದಿಂದ, ಇನ್ನೂ ಕಪ್ಪಿರೋದು ಒಂದೊಂದು ವೇದದಿಂದಲೂ ಒಂದೊಂದು ಬಣ್ಣದ ಮಧು ಸಕ್ಕಾಗತ್ತೆ. ಅದು ಆದಿತ್ಯವನ್ನು ಆಶ್ರಯಿಸ್ಕೊಂಡಿರುತ್ತೆ. ಅದು ಒಂದೊಂದು ಹೊತ್ತಿನಲ್ಲಿ ಒಂದೊಂದು ಬಣ್ಣ ಆದಿತ್ಯ ಕಾಣ್ತಾರೆ. ಬೆಳಿಗ್ಗೆ 9 ಗಂಟೆ ಒಂದ್ ತರಹ, ಮಧ್ಯಾಹ್ನ ಒಂದ್ ತರಹ, ಸಂಜೆ ಒಂದ್ ತರಹ. ಹೀಗೆ ಪುಷ್ಪಾಣೀವ ಭ್ರಮರೈಃ ಆಚುಷ್ಯಮಾಣಾನಿ. ಆಚುಷ್ಯಮಾಣಾನಿ ಯಾವ ಧಾತು? ಚೂಷಪಾನೆ ಧಾತು. ಚೂಷಪಾನೆ ಸಕ್ ಮಾಡೋದು. ಈ ಮಗು ತಾಯಿ ಹಾಲು ಕೊಡ್ತಲ್ಲ, ಸಕ್ ಮಾಡೋದು ಅಂತ ಹೇಳೋದು. ಈ ಕರು ಹಸುವಿನ ಹಾಲು ಕುಡಿತಲ್ಲ, ಸಕ್ ಮಾಡೋದು. ಹಾಗೆ ಇದು ಋಗ್ಮಂತ್ರಗಳು ಋಗ್ವೇದದ ಕರ್ಮದಿಂದ ಫಲ ಸಕ್ ಮಾಡುತ್ತೆ, ಎಳೆಯುತ್ತೆ. ಹಾಗೆ ಭ್ರಮರಗಳು ಅಂದ್ರೆ ದುಂಬಿಗಳು ಯಾವ ರೀತಿ ಆ ಹೂವುಗಳಿಂದ ಆ ರಸವನ್ನ ಆಚುಷ್ಯ ಎಳ್ಕೊಳತ್ತೋ, ಆ ರೀತಿ ಋಗ್ಮಂತ್ರಗಳು ಋಗ್ವೇದ ವಿಹಿತವಾದ ಕರ್ಮ, ಋಗ್ವೇದ ವಿಹಿತವಾದದ್ದೇ ಅದೇ ಹೂವು, ಅದರಿಂದ ನಡೆದ ಕರ್ಮಗಳನ್ನ ಹೂವಿನ ಜಾಗದಲ್ಲಿರ್ತಕ್ಕದ್ದನ್ನ ಆ ಋಗ್ಮಂತ್ರಗಳು ಅದು ಎಳ್ಕೊಂಡು ಆ ರಸವನ್ನು ಎಳ್ಕೊಂಡು ಇದು ಮಾಡುತ್ತೆ. ತದೇ ತದಾಹ ಇದನ್ನ ಶ್ರುತಿ ಹೇಳ್ತಾ ಇದೆ. ತಸ್ಯ ಋಗ್ವೇದಸ್ಯ ಅಭಿತಪ್ತಸ್ಯ, ಆ ಋಗ್ವೇದವು ಅಂದ್ರೆ ಋಗ್ವೇದ ವಿಹಿತವಾದ ಕರ್ಮವು ಆ ಮಂತ್ರದಿಂದ ತಾಪಗೊಂಡಾಗ ಅದು ಹೇಗೆ ಒಂದು ಸ್ವಲ್ಪ ಹಸಿಯಾಗಿರ್ತಕ್ಕಂಥ ಕಟ್ಟಿಗೆನ ಬೆಂಕಿಗೆ ಹಾಕಿದ್ರೆ ಅದ 2 ತುದಿಯಿಂದ ನೀರು ಒಸರುತ್ತೆ. ಬಿಸಿ ನೋಡಿದ್ರ? ಒಂದು ಕಟ್ಟಿಗೆನ ಸ್ವಲ್ಪ ಹಸಿ ಇರೋದನ್ನ ಬೆಂಕಿಗೆ ಹಾಕ್ಬಿಟ್ರೆ ಆ ಕಟ್ಟಿಗೆ ತುದಿಯಿಂದ ನೀರು ಇಳಿಯುತ್ತೆ. ನೋಡಿಲ್ವಾ? ನೋಡಿಲ್ವಾ? ಸ್ವಲ್ಪ ಹಸಿ ಇದ್ರೆ ತುಂಬಾ ಹಸಿ ಆದ ಉರಿಯೋದೇ ಇಲ್ಲ. ಆ ರಸ ಜಿರುಗತ್ತೆ. ಜಿರುಗೋದಕ್ಕೆ ಏನ್ ಹೇಳ್ತಾರೆ ಇಂಗ್ಲಿಷಲ್ಲಿ? ಸಕ್ಕಿಂಗ್ ಏನ? ಈ ರಕ್ತ ಗಾಯ ಆಗಿ ರಕ್ತ ಜಿರುಗತ್ತೆ, ಒಸರ್ತಾ ಇರುತ್ತೆ, ಒಸರೋದು ಜಿರುಗೋದು. ಶೀ ಪೌಡರ್ ಏನಪ್ಪ? ಶೀಪೋಟ ಏನೋ ಇರ್ಬೇಕು.
ಆ ಋಗ್ವೇದವೆಂಬ ಹೂವು ಅಭಿತಾಪಗೊಂಡಾಗ ಇದಾಗತ್ತೆ. ಕೋಸೂರಸ ಯಹ ಮಧುಕರಾಭಿತಾಪ ನಿಶ್ಚಿತಃ ಇತಿ. ಋಕ್ಕೆಂಬ ದುಂಬಿಯಿಂದ ತಾಪಗೊಂಡು ಋಗ್ವೇದವೆಂಬ ಕರ್ಮದಿಂದ ಉಂಟಾದ ರಸ ಇದೆಯಲ್ಲ, ಆ ರಸ ಯಾವುದು, ಏನು ರಸ ಅಂತ ಕೇಳಿದ್ರೆ ಉಚ್ಯತೆ ಯಶಃ ವಿಶ್ರುತತ್ವಂ. ಒಂದು ಕೀರ್ತಿ ಬರುತ್ತೆ. ಆ ಋಗ್ವೇದ ಕರ್ಮ ಮಾಡ್ಕೊಂಡ್ರೆ ಒಂದು ಫೇಮಸ್ ಆಗ್ತಾನೆ. ಅದು ಗುಡ್ ಫೇಮಸ್, ಇದು ಬ್ಯಾಡ್ ಫೇಮಸ್ ಅಲ್ಲ. ಜನರು ಪ್ರಪಂಚಾದ್ಯಂತ ಈ ಬಗ್ಗೆ ಮಾತಾಡ್ಕೊಳ್ತಾರೆ. ಗ್ರೇಟು, ಬಹಳ ದೊಡ್ಡವನಾಗಿ ಮೋದಿ ಬಗ್ಗೆ ಮಾತಾಡ್ಕೊಳ್ತಾರೆ. ಮೋದಿ ದೊಡ್ಡ, ಬಿಲ್ ಗೇಟ್ಸು ಕೋಟೀಶ್ವರ ಅಂತ. ಸಿನಿಮಾತಾರರು, ಕ್ರಿಕೆಟ್ ಪ್ಲೇಯರ್ಗಳು ಬ್ಯಾಟ್ ಆಡ್ಕೊಳ್ತಾರೆ. ಜನ ಅವರೆಲ್ಲ ಅವ್ರಿಗೂ ಖುಷಿ ಆಗುತ್ತೆ, ನಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾರೆ. ಯಶಸ್ಸು ಅನ್ನೋದು ಇವನಿಗೆ, ಈ ಕರ್ಮ ಮಾಡಿದವನಿಗೆ. ನಿಮ್ಮಂತವರೆಲ್ಲ ಇವಾಗ ಫೇಮಸ್ ಆಗಿಲ್ಲ. ಎಲೆಮರೆಕಾಯಿ. ಕಾಡಿನಲ್ಲಿರೋ ಹೌದು. ಅಂದ್ರೆ ಕಾಡಲ್ಲಿರೋ ಹೂಗೆ ಎಲ್ರು ನಾನು ನೋಡ್ಲಿ ಅಂತ ಇದ್ದೀರ. ಹೌದೌದು. ಅದು ಬೇರೆ ಎಷ್ಟು ಅಲ್ಲೇ ಎಷ್ಟು ಹಂಗೆ ಅಲ್ಲತ್ತೆ, ಹಂಗೆ ಉದ್ರೋಗುತ್ತೆ. ಹಂಗಲ್ಲಮ್ಮ. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣ ಮನೋರಥ ಅಂತ. ದರಿದ್ರ ಮನೋರಥ ಉಟ್ಕೊಳತ್ತೆ. ಹಂಗೆ ಕಾಡಲ್ಲಿ ಹೂ ಬಿಟ್ಕೊಳತ್ತೆ, ಚೆನ್ನಾಗಿ ಹರಳತ್ತೆ, ಸುಂದರವಾಗಿರುತ್ತೆ. ಯಾರು ನೋಡೋರಿಲ್ಲ, ಅದನ್ನ ಅನುಭವಿಸೋರಿಲ್ಲ. 2 ದಿವಸ ಬಾಳುವ ಪ್ರಸಕ್ತ ಬಿದ್ದೋಗುತ್ತೆ. ಹಂಗೆ ಹಂಗೆ ತನ್ನದೇ ಪ್ರಪಂಚನ ಇದ್ ಮಾಡಿ ಆದ್ರೂ ಒಬ್ರಿಗೇನು ಹೆಲ್ಪ್ ಇಲ್ಲ, ಆದ್ರೂ ಪ್ರಪಂಚಕ್ಕೆ ಏನು ಒಂದು ಇದರಿಂದ ಫಲ ಸಿಗಲ್ಲ ಅಷ್ಟೇ. ಅದಕ್ಕೇನು ಇಂಪಾರ್ಟೆನ್ಸ್ ಇಲ್ಲ. ನಾವು ಬೀಡ್ ಅಂದ್ಬಿಟ್ಟು, ಬೀಡ್ ಅಂದ್ರೆ ಅದು ಏನಂತಾರೆ ಹಳ್ಳಿ ಸತ್ತೇನೋ ಏನೋ, ಅದನ್ನ ತೆಗೆದ್ಬಿಡ್ತೀವಿ. ಬಟ್ ಬೀಡಿಗೆ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಅದು ಯಾರು ರೆಕಗ್ನೈಸ್ ಮಾಡಿದ್ರು ಅದಕ್ಕೆ ನೋ ಯೂಸ್. ಇದೆ. ಹೌದು, ರೆಕಗ್ನೈಸ್ ಇಲ್ಲದೆ ಹೋಗ್ತದೆ. ಎಂಟಿಟಿಯೇ ಇಲ್ಲ. ಎಂಟಿಟಿ ರೆಕಗ್ನೈಸ್ ಇದು ಪಡಿಬೇಕು ಅಂತಲ್ಲ, ಅದರದ್ದು ಯೂನಿವರ್ಸಲ್ ಆಸ್ಟ್ರೇಲಿಯಾ ಕಾಡು ಮಧ್ಯದಲ್ಲಿ ಕಲ್ಬಂಡೆ ಮೇಲೆ ಒಂದು ಒಳ್ಳೆ ಹೂ ಗಿಡ ಬಿದ್ದು, ಹೂ ಎಷ್ಟು ಅಗಲ ಬಿಟ್ಟಿದೆ, ಯಾರಿಗೆ ಏನದು, ಏನ್ ಪ್ರಯೋಜನ ಮನುಷ್ಯ ಇದೇನು ಚಂದನ, ಏನು ಮಲೆಯೇ ಭಿಲ್ಲ ಪರಂದಿ ಚಂದನ ಅಷ್ಟಮಿಂಧನಂ ಕೊರತೆ. ಮಲೆಯ ಪರದಲ್ಲಿ ಕಟ್ಗೆನು, ಚಂದನ ಕಟ್ಗೆನು ಏನೇನೆ ಫೇಮಸ್ ಇದ್ದರೆ ಅದು ಒಂದು ಬ್ರೈಟ್ನೆಸ್, ಪ್ರಾಪಗೆಂಡ ಅಂತಿದ್ದಾರೆ. ಪ್ರಾಪಗೆಂಡ ಭಯನ, ಕಾಡ್ಕೊಂಡ್ರೆ ಭಯ ಇಲ್ಲಪ್ಪ. ಆರಾಮಿಲ್ಲಪ್ಪ. ಏನ್ ಗೊತ್ತದ ಕಷ್ಟ, ಒದ್ದಾಕೊಂಡು ಅದು ತಿನ್ನಗಿಡ. ಯಶಸ್ಸು ಒಳ್ಳೆ ವಿಶ್ರುತತ್ವ, ಫೇಮಸ್, ಒಳ್ಳೆ ಇದಾಗಿ ಬರ್ತಾನೆ. ಲಾಡನ್ ತರ ಫೇಮಸ್ ಅಲ್ಲ. ಲಾಡನ್ ಫೇಮಸ್ ಪ್ರಯೋಜನ, ಒಳ್ಳೆ ಗುಡ್ ಫೇಮಸ್. ಮೋದಿ ಒಳ್ಳೆ ಇದು ಆಗ್ತಾರೆ. ಮಹಾತ್ಮ ಗಾಂಧಿ ಫೇಮಸ್. ತೇಜ ದೇಹಗತ ದೀಪ್ತಿ. ತೇಜಸ್ಸು ಅಂದ್ರೆ ದೇಹದಲ್ಲಿರ್ತಕ್ಕಂಥ ಒಂದು ಶೈನಿಂಗ್, ನೋಡಿದ್ರೆ ಬ್ರೈಟ್ನೆಸ್, ಆ ಮುಖದಲ್ಲಿ ಕಾಂತಿ, ಮೈಯಲ್ಲಿರ್ತಕ್ಕಂಥ ಒಂದು ಇದು, ಅದು ಕೂಡ ಅದೇ ಇದರಿಂದ ಋಗ್ವೇದ ಎಂಬ ಹೂವಿಂದ ಬಂದಂತ ಮಕರಂದಗಳು, ಮುದು ಜೇನುತುಪ್ಪಗಳು. ಇಂದ್ರಿಯಂ ಸಾಮರ್ಥ್ಯೋಪೇತಿ ಇಂದ್ರಿಯ ಅವೈಕಲ್ಯ. ಇಂದ್ರಿಯ ಅಂದ್ರೆ ಎಲ್ಲಾ ದೇಹದ ಪಾರ್ಟ್ಸ್ ಅಲ್ಲೂ, ಬೆರಳಿರ್ಬೋದು, ಕೈ ಇರ್ಬೋದು,
ಕಾಲದಲ್ಲಿ ಎಲ್ಲಾ ಜಾಗದಲ್ಲೂ ಒಳ್ಳೆ ರೆಸಿಸ್ಟೆನ್ಸ್, ಶಕ್ತಿ, ಬಲ. ಅದಿರೋದು ಅದೆಲ್ಲ ಬರುತ್ತೆ ಅವನಿಗೆ. ಇನ್ನು ಯಾವ ಹಿಂದಿಂದ ವೈಕಲ್ಯತೆ ಇರಲ್ಲ. ಕೈ ಸೊಟ್ಟಾಯ್ತು, ಕಾಸು ಸೊಟ್ಟಾಯ್ತು, ಕಿವಿಯೇ ಕೇಳಿಸಲ್ಲ, ಕಣ್ಣೇ ಕಾಣಿಸಲ್ಲ, ಮೂಗೇ ಇದ್ದಲ್ಲ, ಅದನ್ನೆಲ್ಲ ಇಲ್ಲ. ಪ್ರತಿನಿಂದೂ ಫಿಟ್ನೆಸ್ ಆಗಿರುತ್ತೆ, ಫುಲ್ ಅಟೆನ್ಷನ್ ಆಗಿ ಕರೆಕ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಅವೈಕಲ್ಯ, ವಿಕಲತೆ ಇಲ್ಲದೆ ಇರೋದು ವೈಕಲ್ಯ. ವಿಕಲತಾ ಭಾವ ವೈಕಲ್ಯ, ಅದ ಅಭಾವ ಅವೈಕಲ್ಯ. ಆಮೇಲೆ ವೀರ್ಯಂ ಸಾಮರ್ಥ್ಯಂ, ಎಲ್ಲರೂ ಡಿಫೀಟ್ ಮಾಡುವ, ಫೇಸ್ ಮಾಡುವ ಶಕ್ತಿ, ಅದೊಂದು. ಬಲಂ ಇತ್ಯರ್ಥ, ಭೀಮ ಬಲ, ಆಂಜನೇಯ ಬಲ ಅಂತ ಅರ್ಥ. ಅನ್ನಾದ್ಯಂ, ಅನ್ನಂಚ ಆದ್ಯಂಚ, ಏನ ಉಪಯುಜ್ಯಮಾನೇನ ಅಹನ್ಯಹನಿ ದೇವಾನಾಂ ಸ್ಥಿತಿ ಪ್ರತಿನಿತ್ಯ. ಅನ್ನಂಚ ಆದ್ಯಂಚ ಅನ್ನಾದ್ಯಮ, ಅನ್ನಾದ್ಯಮಿತ್ಯನ್ನ ಅಜ್ಜನ್ ತಪ್ಪುದು ನೋಡಿ. ನೋಡಿ, ಅನ್ನಂಚ ಆದ್ಯಂಚ ಬಹಳ ವ್ಯಾಕರಣ ಬಿದ್ದೋದು. ಮತ್ತೆ ಬ್ರಾಹ್ಮಣ ಮಹಾಭಾಷ್ಯಕಾರರು ತಪ್ಪಿಕೊಂಡ್ರು, ಬಂಧಕಾರಂತೆ ಅದಕ್ಕಾಗ ತಪ್ಪಿಕೊಂಡ್ರು, ಗೊತ್ತಾಗಿಲ್ಲ. ವೈದಿಕ ಪಾಠ ಅಲ್ಲ, ಅವರೇ ಶುರು ಮಾಡಿದ. ಬೇರೆ ಇನ್ನೇನು ಅಲ್ಲಯ್ಯ, ಅವರೇ ಫಸ್ಟ್ ಔಖಾಯ ಆಸಾಯ ಪದಕಾರಾಯ ಅಂತ ಇರೋದು. ತಪ್ಪನ ಕೊಡೋದು ನೀವು ಬ್ರಹ್ಮಗೆ ತಪ್ಪನ ಕೊಡ್ಬೇಕು ಅವ್ರಿಗೆ. ಯಾವ ಪುಸ್ತಕ ಇರ್ಬೇಕು? ಧರ್ಮಸೂತ್ರರು ಹೇಳಿದಾರೆ, ಇವರು ಹೇಳಿದಾರೆ ಔಖಾಯ ಆಸಾಯ ಪದಕಾರಾಯ ಅವನು ಕೊಡ್ತಿದ್ದೆ. ಗೊತ್ತಿಲ್ಲ. ಅಯ್ಯೋ ಸರ್, ಅಲ್ಲೇ ವ್ಯಾಸರಿಗೆ ಹೇಳ್ತಾರ ನೀವು. ಅದೇನೇನಾ ಕರ್ಮಕಾರ ಇಲ್ಲ, ಕರ್ಮಕಾರ ಆಮೇಲೆ ವೈದಿಕರು ಮಾಡ್ಕೊಟ್ರು. ಕರ್ಮಕಾರ ಇದು 2 ಸಾವಿರ ಕೂತ್ಕೊಂಡು ಕರ್ಮಕ್ಕೆ ಒಂದು ಆಚಾರ ಇಲ್ಲ, ಪದಕ್ಕೆ ಆಚಾರ. ಹೌದು, ಔಖಾಯ ಆಶ್ರಯಾಯ ಪದಕಾರಾಯ. ಶಂಕರಾಚಾರ್ಯರಿಗೆ ನಾನು ಕೊಡ್ತಿದ್ದೆ, ಎಲ್ಲ ಕೊಡಲ್ಲ. ಆದ್ಯಂ ತಿನ್ನೋದಕ್ಕೆ ಅತ್ಯಂ ಯೋಗ್ಯಂ ಆದ್ಯಂ. ನೆತ್ತ ಅದನ್ನ ನೇತ ಸೂತ್ರದಿಂದ ಅಚೋ ನೀತಿ ಆದಿ ವೃದ್ಧಿ ಬರುತ್ತೆ. ಅನ್ನವೂ ಆಗಿದೆ, ಆದ್ಯಂಚ ಅನ್ನವೂ ಆಗಿದೆ, ಮತ್ತು ಆದ್ಯ ಅನ್ನ ತಿನ್ನುವುದಕ್ಕೆ ಯೋಗ್ಯವೂ ಆಗಿರ್ತಕ್ಕದ್ದಾಗಿದೆ. ಏನು ಉಪಯುಜ್ಯ ಯಾವ ಅನ್ನವನ್ನ ಪ್ರತಿನಿತ್ಯ ಉಪಯೋಗ ಮಾಡೋದ್ರಿಂದ ಹನಿ ಪ್ರತಿನಿತ್ಯ ದೇವತೆಗಳಿಗೆ ಸ್ಥಿತಿಗೆ ಕಾರಣವಾಗುತ್ತದೆಯೋ ಅದು ಅನ್ನಾದ್ಯ. ಆ ಅನ್ನಾದ್ಯವು ಕೂಡ ಆ ಋಗ್ವೇದವೆಂಬ ಪುಷ್ಪದಿಂದ ಋಗ್ಮಂತಗಳೆಂಬ ಮಧುಕರರು ಸಕ್ ಮಾಡಿದಂತಹ ಇದು ಮಧು. ಏಷ ರಸೋಜಾಯತ ಯಾಗಾದಿ ರಕ್ಷಣಾ ಕರ್ಮಣ. ಯಾಗ ಹೋಮ ದಾನ ಇತ್ಯಾದಿ ಕರ್ಮದಿಂದ ಉಂಟಾಗಿರ್ತಕ್ಕಂತಹ ಮಧು ಇವುಗಳೇ. ಯಶಸ್ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸೋಜಾಯತ ಅಂತ. ಯಶಸ್ಸು, ತೇಜಸ್ಸು, ಇಂದ್ರಿಯ, ವೀರ್ಯ, ಅನ್ನಾದ್ಯ ಇವುಗಳು ಆ ಋಗ್ವೇದ ಪುಷ್ಪದಿಂದ ಋಗ್ಮಂತ್ರಗಳು ಅಭಿತಾಪ ಮಾಡಿ ತೆಗೆದಂತಹ ಮಧು, ಜೇನುತುಪ್ಪ ಇವುಗಳೇ ಆಗಿದೆ. ತದ್ವ್ಯಕ್ಷರದು ತದ್ ಆದಿತ್ಯಂ ಅಭಿತೋ ಅಶ್ರಯತ್ ತದ್ವಾ ಏತದ್ ಆದಿತ್ಯಸ್ಯ ರೋಹಿತಂ ರೂಪಂ. ಯಾವ್ದು ವ್ಯಕ್ಷರದು ಅಕ್ಷರದು. ಆದಿತ್ಯಂ ಅಭಿತಃ ಅಶ್ರಯತ್ ತತ್ ವೈ ಏತತ್. ಅಶ್ರಯತ್ ಯಾವ್ದು? ಇದು ಗೊತ್ತಿಲ್ಲ. ಶ್ರೀ ಸೇವಾಯಾಂ ಶಯತೆ ಆಶ್ರಯತೆ ಬರಲ್ಲ. ಅದು ಆ ಋಗ್ವೇದವೆಂಬ ಪುಷ್ಪದಿಂದ ಹೊರಗೆ ಬಂದಂತಹ ರಸ. ಯಶಸ್ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ವಿಷ ಅನ್ನೋದು. ಅದು ಇವು ಹೋಗ್ತಿರ್ಲಿಲ್ಲ. ಹೋಗಿ ಆದಿತ್ಯ ಅಭಿತಃನ ಒಂದು ಪಕ್ಕದಿಂದ ಅದನ್ನು ಆಶ್ರಯಿಸ್ಕೊತು. ಆಯ್ತು ಒಂದ್ ಕಡೆ ಹೋಗಿ ಅಂಟ್ಕೊಂಡ್ಬಿಡ್ತದೆ.
ಅಂಟ್ಕೊಂಡ್ಬಿಟ್ಟು ಅದು ಇವಾಗ ಆಯುತ್ಯಸ್ಯ ರೋಹಿತ್ ಆಯುತ್ಯ ಕೆಂಪಿಯಲ್ಲ ಅದೇ ಆ ಹೂವಿನ ರಸ ನೋಡ್ತೀರ. ಅದಕ್ಕೆ ನಿಮ್ಗೆ ಇದು ಮಾಡ್ತಾ ವೆರಿಫೈ ಮಾಡ್ತಾ ಇದೆ ಶ್ರುತಿ. ಹೇಗೆ ವೆರಿಫೈ ಮಾಡ್ತಾ ಇದೆ ಅಂದ್ರೆ ಆಯುತ್ಯ ನೋಡ್ತೀರಲ್ಲ, ನೋಡಿದ್ರೆ ಆಯುತ್ಯ ಕೆಂಪು ಕಾಣ್ತಲ್ಲ, ಆ ಕೆಂಪಾದಂತಹ ರಸ ಈ ಋಗ್ವೇದ ಎಂಬ ಹೂವಿನಿಂದ ಋಗ್ಮಂತ್ರಗಳೆಂಬ ದುಂಬಿಗಳು ಈ ಅಸಕ್ ಮಾಡಿದಂತಹ ಮಧು ಅಲ್ಲಿ ಆಯುತ್ಯದಲ್ಲಿ ಕೆಂಪಾಗಿ ಕೂತ್ಕೊಂಡಿದೆ ಅಂತ ಹೇಳ್ತಾ ಇದೆ. ಯಶ ಆದಿ ಅನ್ನಾದ್ಯ ಪರ್ಯಂತಂ ತದ್ ವ್ಯಾಖ್ಯರತು ವಿಶೇಷೇಣ ಅಕ್ಷರತು ಅಗಮತ್. ಅಗಮತು ಗತ್ವಾ ಚ ತದ್ ಆದಿತ್ಯಂ ಅಭಿತಃ ಪಾರ್ಶ್ವತಃ ಪೂರ್ವಭಾಗಂ ಸವಿತುಃ ಅಶ್ರಯತ್ ಆಶ್ರಿತವತ್ ಇತ್ಯರ್ಥಃ. ಯಶಸ್ಸು ಮುಂತಾದ ಅನ್ನಾದ್ಯ ಪರ್ಯಂತ ಯಶಸ್ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ಇದೆಯಲ್ಲ, ಅನ್ನಾದ್ಯದವರಿಗಿರ್ತಕ್ಕಂಥ ಎಲ್ಲವೂ ಅದು ಜುರುಗಿತು, ಅದರಿಂದ ಹೊರಗೆ ಬಂತು. ವಿಶೇಷವಾಗಿ ಅದರಿಂದ ಹೊರಗೆ ಪಾಸ್ ಆಯ್ತು. ಹೇಗೆ ಇದರಿಂದ ರಕ್ತ ಜಿರುಗುತ್ತು ಆ ರೀತಿ ಜಿರುಗಿ ಹೊರಗೆ ಬಂತು. ಹೋಗ್ಬಿಟ್ಟು ಅದು ಆದಿತ್ಯನನ್ನು ಅಭಿತಃ ಅಂತಿದೆ. ಅಭಿತಃ ಅಂದ್ರೆ ಅಭಿತಃ ಪರಿತ ಸಮಯಾನಿಕಷಾಹ ಪ್ರತಿಯೋಗಿ ಸೂತ್ರ ಇದೆ. ಅಭಿತಃನ ಎರಡು ಕಡೆಯಿಂದ ಅಂತ. ಇಲ್ಲಿ ಭಾಷೆಗಳನ್ನು ಮಾಡೋದು ಪಾರ್ಶ್ವತಃ ಮಾಡೋದು. ಅಭಿತಃ ಅಂದ್ರೆ ಅಭಿತೋ ನದಿ, ಗ್ರಾಮಸ್ಯ ಅಭಿತೋ ನದಿ, ಎರಡು ಕಡೆ ನದಿ ಅರ್ಥ. ಇಲ್ಲಿ ಪಾರ್ಶ್ವ ಅಂದ್ರೆ ಸಂಬಂಧ ಭಾಷೆ ಒಂದ್ ಸೈಡ್ ಅಂತ ಸಂಬಂಧ. ಒಂದ್ ಸೈಡ್ ಇಂದ ಅಂದ್ರೆ ಪೂರ್ವ ಭಾಗಕ್ಕೆ ಅದು ಹೋಗಿ ಸೂರ್ಯನ ಪೂರ್ವ ಭಾಗಕ್ಕೆ ಹೋಗಿ ಅಂಟ್ಕೊಂಡ್ಬಿಡ್ತು, ಆಶ್ರಯಿಸ್ಕೊಂಡ್ಬಿಡ್ತು. ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಹೇಗೆ ಜೇನು ರೊಟ್ಟಿ ಒಳಗೆ ಜೇನುತುಪ್ಪ ಹೋಗಿ ಅಂಟ್ಕೊಳತ್ತೋ ಆ ರೀತಿ ಈ ಋಗ್ವೇದ ಎಂಬ ಹೂವಿನಿಂದ ಋಗ್ಮಂತದ ದುಂಬಿಯಿಂದ ಯಶ ಆದಿ ಅನ್ನಾದಿ ಪರ್ಯಂತವಾದಂತಹ ಮಧು ಹೋಗಿ ಆಯುತ್ಯನ ಹೋಗಿ ಆಶ್ರಯಿಸ್ಕೊಂಡ್ಬಿಡ್ತು. ಅದು ಬಿಗಿನಿಂಗ್ ಮಾರ್ನಿಂಗ್ ಟೈಮ್. ಹೌದು, ಕರೆಕ್ಟ್ ಹೇಳ್ತಾರೆ. ಇದಕ್ಕೂ ಹೇಳ್ತಾರೆ, ಒಂದೊಂದು ಬೇರೆ ಬೇರೆ ಹೇಳ್ಕೊಂಡು ಹೋಗ್ತಾರೆ. ಅಮಸ್ಮಿನ್ ಆದಿತ್ಯ ಸಂಚಿತಂ ಕರ್ಮಫಲಾಕ್ಯಂ ಮಧು ಭೋಕ್ಷ್ಯಾಮಹೇ ಇತ್ಯೇವಂ ಹಿ ಯಶ ಆದಿ ಲಕ್ಷಣ ಫಲ ಪ್ರಾಪ್ತಿಯೇ ಕರ್ಮಾಣಿ ಕ್ರಿಯಂತೆ ಮನುಷ್ಯೈಃ. ನಾವು ಇಲ್ಲಿ ಕರ್ಮ ಮಾಡುವಾಗ, ಯಜ್ಞ ಮಾಡುವಾಗ ಆ ಆದಿತ್ಯದಲ್ಲಿ ಸಂಚಿತ ಕಲೆಕ್ಟ್ ಆದ ಕೂಡ್ಕೊಂಡದ್ದಾಗಿರುವ ಕರ್ಮಫಲ ಎಂಬ ಹೆಸರಿನ ಮಧು ಅಲ್ಲಿದೆ. ಅದು ಭೋಕ್ಷ್ಯಾಮಿ. ನಾವು ಇಲ್ಲಿ ಹೋದ್ಮೇಲೆ ಅದನ್ನ ಜೇನುತುಪ್ಪವನ್ನ ಒಂದು ಬೌಲ್ ಹಾಕೊಂಡು ಒಂದು ಹಸಿರನ್ನು ಹಾಕೊಂಡು ಮೈಗೆ ತಿಂತೀವೋ. ಇದು ಈ ಟೈಮಲ್ಲಿ ಜೇನುತುಪ್ಪ ಅಂತಂದ್ರೆ ಅದು ನಾಲೆಜ್ ಅಂತ ಇರ್ಬೋದು ಅಲ್ಲ, ಯಾವ್ಯಾವ್ದು ಸಂತೋಷ ಕಾಣುವಾಗುವಂಥದ್ದು ಅದೆಲ್ಲ ಜೇನುತುಪ್ಪ ಅಲ್ಲಿ ನಿಮ್ಗೆ ಪ್ರೆಸೆಂಟ್ ಆಗಿ ಹಿತವಾಗಿ ಖುಷಿ ಕೊಡೋದಿಲ್ಲ ಅನ್ನೋದು. ಅದಷ್ಟು ಜೇನುತುಪ್ಪ ಮಾಡ್ತಾ ಇದೆ. ಈ ತರ ಜೇನುತುಪ್ಪ ಅಂತ ಅರ್ಥ ಅಲ್ಲ. ಖುಷಿ ಕೊಡೋದು ಎಲ್ಲ, ಸಂಗೀತ ಇರ್ಬೋದು, ಒಳ್ಳೆ ರೂಪ ಇರ್ಬೋದು, ಒಳ್ಳೆ ವಾಸನೆ ಇರ್ಬೋದು, ಒಳ್ಳೆ ಅದನ್ನ ನಾವು ತಿಂತೀವಿ ಅಂದ್ಕೊಂಡು ಯಶಸ್ಸೇ ಮುಂತಾದ ಆ ಪ್ರಕಾರದ ಫಲಪ್ರಾಪ್ತಿಗಾಗಿ ಅಲ್ವೇ ಮನುಷ್ಯರು ಇಲ್ಲಿ ಕರ್ಮವನ್ನು ಮಾಡ್ತಾರೆ. ಸಣ್ಣ ಕರ್ಮಾನುಷ್ಠಾನ ಮಾಡಿ ಉಪವಾಸ ವನವಾಸ ವ್ರತ ಇದ್ಕೊಂಡು ದಕ್ಷಿಣ ಎಲ್ಲ ಕೊಟ್ಕೊಂಡು ಒದ್ದಾಡ್ಕೊಂಡು ಕರ್ಮ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಡ್ಯೂರೇಷನ್ ಓನ್ಲಿ 60 or 70 ಅಂದ್ರೆ 80 years, ಅಲ್ಲಿ 1000 ವರ್ಷ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿರೋ ಒಂದು ಅನಿತ್ಯ ಸುಖಂ ಲೋಕ, ಇದು ಅನಿತ್ಯ ಅಸುಖ ಈ ಲೋಕ. ಇಲ್ಲಿ ನಿತ್ಯವಾದ ಸುಖವಾದ ಬಹಳ ವರ್ಷ ಅನುಭವಿಸಬಹುದಾದಂತಹ ಫಲವನ್ನ ಕರ್ಮ ಮಾಡಿ ತಗೊಂಡು ಹೋಗ್ತಾರೆ. ಅವರಿಗೆ ಆ ಫಲ ಪ್ರಾಪ್ತಿ ಆಗತ್ತೆ. ಇದು ಫೈತ್, ನಂಬಿಕೆ, ಶ್ರದ್ಧೆ ಮೇಲೆ ನಿಂತಿರೋರು. ನಾನು ನಂಬಲ್ಲ ಅಂದ್ರೆ ಬಿಡ್ಬೋದು, ನಂಗೆ ಬಿಲೀವ್ ಇಲ್ಲ, ನಂಬಿಕೆ ಇಲ್ಲ, ನಾನು ಮಾಡಲ್ಲ, ಅದು ಅವನ ಮೇಲೆ ಪ್ರಶ್ನೆ. ಯಾರಿಗೆ ನಂಬಿಕೆ ಶ್ರದ್ಧೆ ಇದ್ದು ನಾನು ಕರ್ಮ ಮಾಡ್ತೀನಿ, ನಾನು ಹೋಗ್ತೀನಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಮಜಾ ಮಾಡ್ತೀನಿ, ಅನುಭವಿಸಿ ಮಾಡು ಕರ್ಮ, ಅದು ಅವರವ್ರು ಬಿಟ್ಟಿದ್ದು. ಮೂರಲ್ಲಿ ತುಂಬಾ ಇದೆ. ಮೂರು ಸ್ಥೂಲವಾಗಿ ಮೂರು ಮುಗಿಸಿದ್ವಿ, ಒಳಗೆ ತುಂಬಾ ವಿಭಾಗ ಇದೆ. ಭೂಮಿಯಲ್ಲೂ ಅನೇಕ ಜನ್ಮಗಳು, ಅಂತರಿಕ್ಷದಲ್ಲೂ ಗಂಧರ್ವರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಾಧ್ಯರು ಅನೇಕ ಇದ್ದಾರೆ. ದ್ವಿಲೋಕದಲ್ಲೂ ಕೂಡ ಇಂದ್ರಲೋಕ, ಪ್ರಜಾಪತಿ ಲೋಕ, ವರ್ಣಲೋಕ, ಬ್ರಹ್ಮಲೋಕ ಅಂತ ಅನೇಕ ಅಲ್ಲೂ ಕೂಡ ಇದೆ. ಇದರಲ್ಲೂ ಸ್ಟೇಟಸ್ಗಳು ತುಂಬಾ ಇದೆ. ಅದು ಆಯಾ ಕರ್ಮ ಉಪಾಸನೆಯ ಫಲದಿಂದಾಗಿ ಬರುತ್ತೆ. ಅದು ಭೂಲೋಕದಲ್ಲೂ ಅಚಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಹೇಳಿ ಅನೇಕ 7 ಗ್ರೇಡ್ ಮಾಡ್ತಾರೆ. ಕೇದಾರ
ನಿಷ್ಪಾದನಮಿವ ಕರುಷಕೈ. ಕೇದಾರ ಅಂದ್ರೆ ಜಮೀನು, ಲ್ಯಾಂಡ್, ಅದಕ್ಕೆ ಕೇದಾರ ಅಂತ. ಭೂಮಿಯನ್ನು ಉತ್ತಿ ಬೆಳೆದ ಜಾಗ ಕೇದಾರ ಅಂತ. ವಿದಾರ ಧಾರತಿಯಿಂದ ಅದೇ ರಿಯಲ್ ಎಸ್ಟೇಟ್ ಇದು ಮಾಡೋದಲ್ವ, ಮನೆ ಕಟ್ಟೋದು. ಮನೆ ಕಟ್ಟೋದಲ್ಲ ರಿಯಲ್ ಎಸ್ಟೇಟ್, ಮನೆ ಕಟ್ಟೋದು ಅದು ಅದೆಲ್ಲ. ಈ ಲ್ಯಾಂಡ್ ಅಲ್ಲಿ ಹೋಗಿ ಭತ್ತ, ರಾಗಿ, ಜೋಳ, ತರಕಾರಿಗಳು, ಹಣ್ಣು, ಫರ್ಟಿಲೈಸರ್ ಇಲ್ಲ ಇದು ಲ್ಯಾಂಡ್. ಒಳ್ಳೆ ಫಲವತ್ತಾದ ಜಮೀನಲ್ಲಿ ಕೃಷಿಕರು ಅಂದ್ರೆ ಕೃಷಿ ರೈತರು ಒಳ್ಳೊಳ್ಳೆ ಇದನ್ನ ಹೇಗೆ ತೆಗಿತಾರೋ, ಭೂಮಿಯಿಂದ ಒಳ್ಳೊಳ್ಳೆ ಪೈರನ್ನು ತೆಗಿತಾರೋ ಆ ರೀತಿ ಕರ್ಮದಿಂದ ಒಳ್ಳೊಳ್ಳೆ ಫಲ ತೆಗಿತಾರೆ. ಪ್ರತ್ಯಕ್ಷಂ ಪ್ರದರ್ಶತೆ ಶ್ರದ್ಧಾ ಹೇತು. ಅದನ್ನ ಪ್ರತ್ಯಕ್ಷ ಕಾಣುತ್ತಲ್ಲೋ, ಸೂರ್ಯನಲ್ಲಿ ಕಾಣ್ತಾ ಇದ್ದಾರೆ ಕೆಂಪು ಅಂತ ತೋರಿಸ್ತಾ ಇದೆ. ಯಾತಕ್ಕೆ ಅಂದ್ರೆ ನಿಮ್ಗೆ ಅದರಲ್ಲಿ ನಂಬಿಕೆ ಬರಲಿ, ಅದರಲ್ಲಿ ಶ್ರದ್ಧೆ ಬರಲಿ, ಆಸ್ತಿಕ್ಯ ಬುದ್ಧಿ ಬರಲಿ ಅನ್ನೋಕ್ಕೋಸ್ಕರವಾಗಿ ಅಲ್ಲಿ ಇದೆಲ್ಲ ಕೆಂಪು. ಅದೇ ಈ ಋಗ್ವೇದವೆಂಬ ಹೂವಿನಿಂದ ಋಗ್ಮಂತ್ರವೆಂಬ ದುಂಬಿಯು ಹೀರಿದ್ದಾಗಿರುವ ಯಶಸ್ತೇಜ ವೀರ್ಯಮನ್ನಾದ್ಯಮ ಅಷ್ಟು ಅಲ್ಲಿ ಹೋಗಿ ಕೂತ್ಕೊಂಡಿದೆ ಅಂತ ತೋರಿಸ್ತಾ ಇದೆ. ತದ್ವಾ ಏತತ್, ಅದೇ ಇದು ಅಂದ್ರು. ಅದೇ ಇದು ಕಿಮೇತತ್ ಯಾವ್ದದು? ಯದೇತದು ಆದಿತ್ಯಸ್ಯ ಉದ್ಯತೋ ದೃಶ್ಯತೆ ರೋಹಿತಂ ರೂಪಂ. ಯಾವ ಆದಿತ್ಯ ಉದಯವಾಗುವಾಗ ಕೆಂಪು ಬಣ್ಣ ಕಾಣುತ್ತೆ, ಅದೇ ನೋಡಿ. ಸನ್ರೈಸ್ ನೋಡಿದ್ದೀರಾ? ನೋಡಿಲ್ವಾ? ಯಾವ ಎಲ್ಲಿ ನೋಡಿದ್ರು? ಇದಕ್ಕೆ ನಂದಿ ಬೆಟ್ಟ ಹೋಗಿ ಅಲ್ಲಿ ತಪ್ಪು ನೋಡ್ಬಾರ್ದು. ಸೂರ್ಯೋದಯ ನೋಡ್ಬಾರ್ದು, ಸನ್ರೈಸ್ ಸನ್ಸೆಟ್ ನೋಡ್ಬಾರ್ದು. ಆಯುಷ್ಯ ಇದಾಗ್ಬಿಡುತ್ತೆ. ಮಧು ಗೊತ್ತಾಗ್ತಿಲ್ಲ ಅಲ್ಲ. ಮಧು ಆದ್ರೂ ಅದು ಕರ್ಮಫಲವಾದ್ರಿಂದ ಅದನ್ನು ಸೂರ್ಯೋದಯವನ್ನು ನೋಡ್ಬಾರ್ದು ಅಂತ ಹೇಳಿ. ಅಲ್ಲಲ್ಲ, ಸೂರ್ಯೋದಯವನ್ನ ತಸ್ಮಾ ಉದ್ಯಂತಂ ಆದಿತ್ಯಂ ಅಸ್ತಂಯಂತಂ ಆದಿತ್ಯಂ ನೋದೀಕ್ಷೇತ ಅಂತ ಧರ್ಮಸೂತ್ರ. ಉದ್ಯಂತಂ ಅಸ್ತಂಯಂತಂ ಆದಿತ್ಯಂ ನೋದೀಕ್ಷೇತ. ಉದಯವಾಗುತ್ತಿರುವ ಅಸ್ತಮಾನವಾಗುತ್ತಿರುವ ಆದಿತ್ಯ ನೋಡಬಾರ್ದು. ಇದು ಧರ್ಮಸೂತ್ರ ನಾವು ವಾಪಸ್ ಬರುತ್ತೆ. ನೋಡ್ಬಾರ್ದು. ಉದಯ ಅಸ್ತಮಾನ ನೋಡ್ಬಿಟ್ರೆ ಅದು ಸೈನ್ಸ್ ಹೇಳ್ತಾರೆ ಆ ರೇಸ್ ಒಳ್ಳೇದಲ್ವಂತೆ. ಸನ್ರೈಸ್ ಒಳ್ಳೇದಲ್ಲ. ಇನ್ನು ಆ ಒಂದು ಪೀರಿಯಡ್ ಇದೆ, ಮೂಮೆಂಟ್ 2 or 3 minutes ಅದು ಒಳ್ಳೇದಲ್ಲ ಅಂತಾರೆ. ಕರೆಕ್ಟಾಗಿ ಕೇಳಿ. ಈಗ ಐ ಡಾಕ್ಟರ್ ಇದಾರೆ, ಕಣ್ಣು ಡಾಕ್ಟರ್, ಐ ಸ್ಪೆಷಲಿಸ್ಟ್, ಅವ್ರಿಗೆ ಕೇಳಿ. ಅವ್ರು ನೋಡ್ಲೇಬಾರ್ದು. ಸರಿ, ನೋಡಕ್ ಆಗತ್ತೆ ಅನ್ನೋ ವಿಷಯ ಬೇರೆ. ಅದು ನೋಡೋದು ಒಳ್ಳೇದಲ್ಲ ಆ ರೇಸ್ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನ ಇದು ಮಾಡಿದ್ದಾರೆ. ಅಥ ಯೇಸ ದಕ್ಷಿಣಾರಶ್ಮಯ ತಾಯೇವಾಸ ದಕ್ಷಿಣಾಂಶ ನಾಟ್ಯಹೋ ಯಜುರ್ವೇದೇವ ಪುಷ್ಪಂ ತಾಮೃತ ಆಪಃ ತಾನಿ ವಾ ಏತಾನಿ ಯಜುಗುಂಷಿ ಏತಂ ಯಜುರ್ವೇದಂ ಅಭ್ಯತಪನ್ ತಸ್ಯಾಪಿ ತಪ್ತಸ್ಯ ಯಶಸ್ತ್ಯಜ ಇಂದ್ರಿಯಂ ವೀರ್ಯಮನ್ನಾದ್ಯಗೋರಸೋ ಜಾಯತ. ये अस्य दक्षिणाः रश्मयः ताः एव अस्य दक्षिणाः वसुनाड्यः यजोगुंषि एव वसुगतः यजुर्वेदः एव पुष्पं ताः अमृताः आपः तानि हा वै
एतानि ಹಾಯಿಲ್ಲ ತಾನಿ ಬಾಯ್ದು तानि वा एतानि यजुगुंषि एतं यजुर्वेदम् अभ्यतवन् तस्य अभिदप्तस्य यशः तेजः इन्द्रियं वीर्यम् अन्नाद्यं रसः अजायत ಇನ್ನು ದಿಕ್ಕೆ ಹೋದಂತಹ ರಶ್ಮಿಗಳು ಉಂಟಲ್ಲ ಅದೇ ಮಧು ನಾಡಿಗಳು. ಆ ಆ ಹಟ್ಟಿಯೊಳಗಿರ್ತಕ್ಕಂತಹ ಜೇನು ಹಟ್ಟಿಯೊಳಗಿರ್ತಕ್ಕಂಥ ದಿಕ್ಕಿನ ತೂತುಗಳೇ ದಿಕ್ಕಿನ ಸೂರ್ಯರಶ್ಮಿಗಳು. ಅದು ಯಜುರ್ವೇದಗಳೇ ಅಲ್ಲಿ ದುಂಬಿಗಳು. ಯಜುರ್ಮಂತ ದುಂಬಿಗಳು. ಯಜುರ್ವೇದ ಹೂವು. ಯಜುರ್ವೇದವೆಂಬ ಅಂದ್ರೆ ಯಜುರ್ವೇದದಿಂದ ನಡೆಯುವಂತಹ ಕರ್ಮವನ್ನ ಯಜುರ್ಮಂತ್ರ ಅನ್ನುವಂತಹ ದುಂಬಿಗಳು ಅದು ಅಭಿತಾಪಗಳು ಅದನ್ನು ಬಿಸಿ ಮಾಡಿ ಅದನ್ನ ಅಮರ ರಸವನ್ನು ಸಿಕ್ ಮಾಡುತ್ತೆ. ಅದನ್ನ ಯಜುರ್ವೇದ ತಾಪ ಮಾಡಿದಾಗ ಯಶಸ್ಸು ತೇಜ ಇಂದ್ರಿಯ ವೀರ್ಯ ಅನ್ನಾದ್ಯ ಅನ್ನುವಂತಹ ಇದೇ 5 4 ವೇದಕ್ಕೂ ಸಮಾನ. ಅದು ಯಶಾದ್ 5 ಇದೆಯಲ್ಲ, ಯಶಸ್ ತೇಜ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ಅನ್ನೋದು ಪ್ರತಿ ವೇದದಿಂದಲೂ ಬರುವಂತಹ ಮಧು ಅದೇ. ಅದನ್ನ ತೆಗೆದುಕೊಂಡು ಹೋಗಿ ಆಯ್ಕೆಯನ್ನು ಇಡುತ್ತವೆ ಅಂತ. ಅದು ನಾಳೆ ಓದೋಣ. 9 ಗಂಟೆ ಆಯ್ತು. शांति शांति शांति।